ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಪ್ರತಿಯೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಬಹಳಷ್ಟು ಚೆನ್ನಾಗಿ ಆಚರಿಸಿದ್ರಿ ಅಥವಾ ಈ ಯುಗಾದಿ ನಿಮ್ಮ ಜೀವನಕ್ಕೆ ಸಮೃದ್ಧಿ ಎತ್ತಕ್ಕೆ ಕರ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಿ. ನೀವು ಯಾವ ವ್ಯಕ್ತಿಯಿಂದ ದೂರ ಆಗಿದ್ದೀರಿ ಅಥವಾ ಯಾವ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ಯಾರಾದರೂ ಆಗಿರ್ಬೋದು, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್, ಫ್ರೆಂಡ್ ಸರ್ಕಲ್ ಆಗಿರಬಹುದು, ಯಾವುದೋ ಒಂದು ಸಂಬಂಧಗಳಾಗಿರ್ಬೋದು, ಆ ವ್ಯಕ್ತಿಯ ಪ್ರೆಸೆನ್ಸ್ ನಿಮ್ಮ ಲೈಫಲ್ಲಿ ಈಗಲೂ ಕೂಡ ಇದೆ. ಆ ವ್ಯಕ್ತಿಯ ಯೋಚನೆ ಈಗಲೂ ಕೂಡ ಬರ್ತಾ ಇದೆ. ಆ ವ್ಯಕ್ತಿ ಎಲ್ಲೋ ಮತ್ತೆ ಮರಳಿ ಬರ್ಬೋದು ಅನ್ನುವಂಥ ಹೋಪ್ಗಳನ್ನ ಇಟ್ಕೊಳ್ಬೋದು. ಆ ವ್ಯಕ್ತಿಯ ಯೋಚನೆಗಳು ಇನ್ನೂ ಕೂಡ ಬಲವಾಗಿ ನಿಮ್ಮ ಜೀವನದಲ್ಲಿದೆ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಏನು, ಹಾಗೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮರಳಿ ಬರುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಅದು ಯಾರೇ ಆಗಿರ್ಬೋದು, ನೀವು ತುಂಬ ಇಷ್ಟಪಡುವಂತಹ ವ್ಯಕ್ತಿಗಳು ಬಹಳಷ್ಟು ಇಷ್ಟಪಟ್ಟಿದ್ರೆ, ನೀವು ಬಹಳಷ್ಟು ಇಷ್ಟಪಟ್ಟಿದ್ರೆ ಆ ವ್ಯಕ್ತಿಯ ಪ್ರೆಸೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಬ್ಬ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು, ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಯಾರೇ ಆಗಿರ್ಬೋದು, 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಣ್ಮುಚ್ಚಿ ಡೀಪ್ ಬ್ರೀತ್ ಮಾಡಿ ನಂತರದಲ್ಲಿ ಈ ಕಾರ್ಡ್, ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇರುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿ ಬಾರಿ ಯಾತಕ್ಕಾಗಿ ನನಗೆ ಈ ರೀತಿ ಮೋಸ ಆಗ್ತಾ ಇರುತ್ತೆ, ಹಾಗೆ ಆ ವ್ಯಕ್ತಿ ನನ್ನಿಂದ ದೂರ ಆದರೂ ಕೂಡ, ಆ ವ್ಯಕ್ತಿ ತುಂಬಾ ಮರೆತು ಆರಾಮಾಗಿದ್ದರೂ ಕೂಡ ನನಗೆ ಅದನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ಆ ವ್ಯಕ್ತಿಗೂ ಕೂಡ ನಿಮ್ಮ ಹಾಗೆ ಫೀಲ್ ಆಗ್ತಾ ಇದೆಯಾ ಇಲ್ವಾ? ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಆ ವ್ಯಕ್ತಿ ಹೆಸರನ್ನ ಹೇಳಿದ ಕೂಡಲೇ ಯಾವ ಕಾರ್ಡ್ ಇರುವ ಸ್ಟೋನ್, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ನೀವು ಆ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೋದಾಗತ್ತೆ. ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಅಟ್ ಎ ಟೈಮ್ ಎಲ್ಲರೂ ತೊಗೊಂಡಾಗ ಒಂದೇ ದಿನಕ್ಕೆ ಎಲ್ಲರಿಗೂ ಸಿಗೋದಿಲ್ಲ. ವಿತಿನ್ 48 ಅವರ್ಸ್ ಒಳಗಡೆ ನಿಮ್ಮ ರೀಡಿಂಗ್ಸ್ಗಳನ್ನ ಮುಗಿಸ್ಕೊಡೋವಂಥದ್ದಾಗಿರುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ನಿಮ್ಮ ವೈಯಕ್ತಿಕ ಜೀವನದ ಭವಿಷ್ಯಗಳನ್ನು ತಿಳ್ಕೊಳ್ಬೇಕು, ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ನೀವು ತಿಳ್ಕೊಳ್ಬೋದು ಅನ್ನೋದಾದರೆ ನೋಡಿ, ನಿಮ್ಮ ಜಾತಕಗಳನ್ನ ಕೇಳಕ್ಕೆ ಹೋದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಬೇಕಾಗತ್ತೆ, ಮತ್ತೊಂದು ಬೇಕಾಗತ್ತೆ. ಬಟ್ ಆದರೆ ಈ ಕಾರ್ಡ್ಗಳಿಗೆ ಏನಾಗುತ್ತೆ, ನಿಮ್ಮ ಎನರ್ಜೀಸ್ನ ಸಾಕು. ನಿಮ್ಮ ಡೇಟ್ ಆಫ್ ಬರ್ತ್ ಸರಿಯಾಗಿ ಇಲ್ಲದೇ ಇದ್ರೂ ಕೂಡ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಎನರ್ಜಿಯನ್ನು ಪ್ರಿಡಿಕ್ಟ್ ಮಾಡುತ್ತೆ ಕಾರ್ಡ್ ಅಂತ ಹೇಳ್ಬೋದು. 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಹಾಗೆ ಕ್ರಿಸ್ಟಲ್ಸ್ಗಳನ್ನ ಯಾರ್ಯಾರಿಗೆ ಬೇಕು, ಬಹಳಷ್ಟು ಕ್ರಿಸ್ಟಲ್ಸ್ಗಳನ್ನ ತೋರಿಸಿದ್ದೀನಿ. ನಿಮ್ಮ ಜೀವನಕ್ಕೆ ಯಾವ ಹತ್ತಿರದ ಕ್ರಿಸ್ಟಲ್ಸ್ ಬೇಕು, ನಿಮ್ಮ ಲೈಫಲ್ಲಿ ಯಾವ ಬ್ಲಾಕೇಜ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ, ಆ ಕ್ರಿಸ್ಟಲ್ಸ್ಗಳನ್ನ ನೀವು ಬೈ ಮಾಡೋದಕ್ಕೂ ಕೂಡ ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರದಲ್ಲಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮಿಂದ ಆ ವ್ಯಕ್ತಿ ದೂರ ಆಗಿದ್ರೂ ಕೂಡ ಆ ವ್ಯಕ್ತಿಯ ನೆನಪು ಈಗಲೂ ಕೂಡ ಇನ್ನೂ ಕೂಡ ಪ್ರೆಸೆನ್ಸ್ ಆಗಿರುತ್ತೆ. ಇನ್ನೂ ಕೂಡ ಬಹಳಷ್ಟು ಆ ವ್ಯಕ್ತಿಯನ್ನು ಹಚ್ಕೊಂಡಿದ್ದೀರಿ. ಆ ವ್ಯಕ್ತಿ ಬಂದೇ ಬರ್ತಾರೆ ನನ್ನ ಲೈಫಿಗೆ ಅನ್ನುವಂತಹ ಓಪ್ಗಳನ್ನು ಇಟ್ಕೊಳ್ಳುವಂಥದ್ದು, ಮತ್ತೆ ಬದಲಾಗಬಹುದೇನೋ ನನ್ನ ಲೈಫ್ ಅನ್ನುವ ರೀತಿಯಲ್ಲಿ ಜೀವನಗಳನ್ನು ಕಳೆಯುವಂಥ ಸಾಧ್ಯತೆಗಳು, ಈ ರೀತಿಯೆಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಅಂದರೆ ಆ ವ್ಯಕ್ತಿ ಬರ್ತಾರೇನೋ, ಮರಳಿ ನನ್ನ ಜೀವನಕ್ಕೆ ಬರ್ತಾರೇನೋ ಅನ್ನುವಂತಹ ಸೂಚನೆಗಳು. ಅದು ಕೆಲವೊಂದು ಸಲ ಸಿಕ್ಕಿದ್ರೂ ಕೂಡ ಅದು ನಿಮಗೆ ಕನ್ಫರ್ಮೇಷನ್ ಇರೋದಿಲ್ಲ. ನೋಡೋಣ ಅವರ ಎನರ್ಜಿ ಮೊದಲನೇದಾಗಿ ಹೇಗಿದೆ, ಯಾತಕ್ಕಾಗಿ ಅವರ ನೆನಪು ಬಹಳಷ್ಟು ನಿಮಗೆ ಕಾಡ್ತಾ ಇರುತ್ತೆ, ಯಾವ ವಿಚಾರ ಇರಬಹುದು ನಿಮ್ಮಿಬ್ಬರ ನಡುವೆ, ಇಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ, ಏನು ಮಾಡಬೇಕಾಗತ್ತೆ. ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ರು ಕೂಡ ನಿಮ್ಮ ಮನಸ್ಸು ಬಹಳಷ್ಟು ವಾಲ್ತಾ ಇರೋದ್ರಿಂದ ನೀವೇನು ಮಾಡಬೇಕಾಗತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. 7 ಆಫ್ ಸ್ವಾರ್ಡ್ಸ್ ಬಂದಿದೆ, 2 ಆಫ್ ವಾಂಡ್ಸ್ ಬಂದಿದೆ, ಬರ್ನಿಂಗ್ ಟವರ್ ಬಂದಿದೆ, 9 ಆಫ್ ವಾಂಡ್ಸ್ ಬಂದಿದೆ.
ನೋಡಿ 7 ಆಫ್ ಸ್ವಾರ್ಡ್ಸ್ ಬಂದಿದೆ. ಆ ವ್ಯಕ್ತಿ ಒಂದಷ್ಟು ಕನ್ಫ್ಯೂಷನಲ್ಲಿದ್ದಾರೆ, ಬಹಳಷ್ಟು ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥದ್ದು ಬಿಟ್ಟರೆ, ಅಂದರೆ ನಿಮ್ಮ ಜೊತೆಗಿದ್ದಾಗಲೇ ಕೂಡ ಈ ವ್ಯಕ್ತಿಗೆ ಬೇರೆ ಕಾಂಟ್ಯಾಕ್ಟ್ ಒಂದಿದ್ದು, ಓಕೆ, ಅಲ್ಲಿ ಕಾಂಟ್ಯಾಕ್ಟ್ ಇದ್ರೂ ಕೂಡ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಿದ್ದು, ಅಲ್ಲಿ ನಿಮಗೆ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದದ್ದು, ಇದೆಲ್ಲನೂ ಕೂಡ ಮಾಡಿದ್ದಾರೆ ಈ ವ್ಯಕ್ತಿ ಅಂತಲೇ ಹೇಳುತ್ತೆ. ಸೊ ಈಗಲೂ ಕೂಡ ಆ ವ್ಯಕ್ತಿ ಫೇಕ್ ಫೇಸ್ನೇ ನೀವು ನಂಬಿದ್ದೀರಿ. ಆ ವ್ಯಕ್ತಿ ಎಷ್ಟೇ ಬೆನ್ನಿಗೆ ಚೂರಿ ಹಾಕೋ ಕೆಲಸಗಳನ್ನು ಮಾಡ್ತಿದ್ದಾರೆ, ಆ ವ್ಯಕ್ತಿ ಎಷ್ಟೇ ಇಂಡೈರೆಕ್ಟಾಗಿ ನಾನು ನಿನ್ನವರು ಅಲ್ಲ ಅಂತ ಹೇಳಿ, ಅವನಾಗಿರ್ಬೋದು ಅವಳಾಗಿರ್ಬೋದು ಯಾರೇ ಆಗಿರ್ಬೋದು ಅಲ್ಲ ಅಂತೇಳಿ ನಿಮ್ಗೆ ಎಷ್ಟು ಕಾರ್ನರಲ್ಲಿ ಆ ವ್ಯಕ್ತಿ ಇಟ್ಟಿದ್ದಾರೆ. ಬಟ್ ಆದರೂ ಕೂಡ ಆ ವ್ಯಕ್ತಿ ಬರ್ತಾರೇನೋ ಅನ್ನುವಂತಹ ಕೆಲವೊಂದಷ್ಟು ಫೀಲ್ಸ್ಗಳನ್ನ ನೀವು ಇಟ್ಕೊಂಡಿದ್ದೀರಿ, ಹೋಪ್ಗಳನ್ನ ಇಟ್ಕೊಂಡಿದ್ದೀರಿ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಬೇರೆ ಒಂದು ಕಾಂಟ್ಯಾಕ್ಟ್ ಇರೋದ್ರಿಂದ ಇಲ್ಲಿ ನಿಮ್ಮನ್ನು ಆ ವ್ಯಕ್ತಿ ಬೇರೆ ಕಾಂಟ್ಯಾಕ್ಟಿಗೆ ಹೋಗಿದ್ದಾರೆ. ಇಲ್ಲಿ ಪಾಸ್ಟಲ್ಲಿ ನಿಮ್ಮ ಜೊತೆಗೆ ಇದ್ದಿದ್ದನ್ನು ಕೂಡ ಆ ವ್ಯಕ್ತಿ ಮರೆತು ಆ ಒಂದು ವಿಚಾರದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ನೋಡಿ, ಅದನ್ನು ಕೇಳಿ, ಅದನ್ನು ರಿಸರ್ಚ್ ಮಾಡ್ತಾ ಇದ್ದೀರಲ್ಲ, ಅದೇನಾಗ್ತಾ ಇದೆ, ಅದು ಇನ್ನೂ ಕೂಡ ನಿಮಗೆ ಜಲಸಿ ಫೀಲ್ ಆಗ್ತಾ ಇರುವಂಥದ್ದು, ಓವರ್ ಪೊಸೆಸಿವ್ ಆಗ್ತಾ ಇರುವಂಥದ್ದು. ಇಲ್ಲಿ ಅವ್ರು ಎಷ್ಟು ಬೆನ್ನಿಗೆ ಚೂರಿ ಹಾಕೋದು ಅಥವಾ ಸುಳ್ಳು ಹೇಳೋದು ಇದನ್ನು ಮಾಡ್ತಾ ಇರೋದ್ರಿಂದ ನೀವು ಬೇಗನೆ ಅದನ್ನು ನಂಬ್ತಾ ಇದ್ದೀರಿ. ಬಟ್ ಈ ವ್ಯಕ್ತಿ ಏನು ಗೊತ್ತಾ, ಯಾರೋ ಒಬ್ಬ ಲೈಫಲ್ಲಿ ಬರ್ತಿದ್ದಂಗೆ ಅಥವಾ ಏನೋ ಒಂದು ದಾರಿ ಕಾಣ್ತಾ ಇದ್ದಂಗೆ ಬಟ್ ಸಡನ್ನಾಗಿ ಚೇಂಜ್ ಆಗಿದ್ದಾರೆ. ಇವರು ಇಂಟೆನ್ಷನಲಿ ಮಾಡಿದ್ದಾರೆ ಅಂತಂತೂ ಹೇಳೋದಕ್ಕಾಗಲ್ಲ, ಸಡನ್ನಾಗಿ ಬದಲಾವಣೆ ಆಗಿರೋದ್ರಿಂದ. ಏಕೆಂದರೆ ನೀವು ಒಂದು ಗ್ರಾಫಲ್ಲಿ ಹೋಗ್ತಾ ಇದ್ದಾಗ ಈ ವ್ಯಕ್ತಿ ನಿಮ್ಮ ಜೊತೆ ಚೆನ್ನಾಗಿರೋದು, ಕೇರಿಂಗ್ ಮಾಡುವಂಥದ್ದು, ಎಲ್ಲನೂ ಶೇರ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಬಂದು ಸಡನ್ನಾಗಿ ಬದಲಾಗಿರೋವಂಥದ್ದು. ಯಾರೋ ಹೇಳ್ಕೊಟ್ಟಿದ್ದಂಥದ್ದು ಇರ್ಬೋದು, ಅಥವಾ ಈ ವ್ಯಕ್ತಿ ಮುಂಚೆಯಿಂದನೂ ಕೂಡ ಅಷ್ಟೇ ಒಂದು ಲಿಮಿಟ್ನಲ್ಲಿ ನಿಮ್ಮನ್ನು ಇಟ್ಟಿದ್ರು. ಬಟ್ ಆದರೆ ನೀವು ಈ ವ್ಯಕ್ತಿಯನ್ನು ಲಿಮಿಟ್ ಕ್ರಾಸಲ್ಲಿ ನೀವು ಈ ವ್ಯಕ್ತಿನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಿ. ಸೊ ಸಡನ್ನಾಗಿ ಬದಲಾವಣೆ ಆಗಿದ್ದಾರೆ, ಮೇಜರಾಗಿ ಈ ವ್ಯಕ್ತಿ ಸಡನ್ನಾಗಿ ಬದಲಾವಣೆ ಆಗಿದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಎಫರ್ಟ್ ಇದೆ, ನಾನು ಆ ವ್ಯಕ್ತಿಯನ್ನು ಹಿಡಿಬೇಕು, ಅಂದರೆ ಆ ವ್ಯಕ್ತಿಯನ್ನು ಪಡಿಬೇಕು, ಆ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು ಅಂತ ಬಲವಂತದ ಪ್ರೀತಿ ಆಗಿರ್ಬೋದು, ಅಥವಾ ಬಲವಂತವಾಗಿ ಆ ವ್ಯಕ್ತಿಯನ್ನು ನೀವು ಇಡೋದಕ್ಕೆ ಬಯಸ್ತಾ ಇದ್ದೀರಿ. ಬಟ್ ಆದರೆ ಈ ವ್ಯಕ್ತಿ ನಿಮ್ಮ ಹುಚ್ಚಾಟ ಅಂತ ಹೇಳಬೇಕು, ಅಥವಾ ನೀವೆಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು ಕೂಡ ಈ ವ್ಯಕ್ತಿಗೆ ಗೊತ್ತು. ಬಟ್ ಆದ್ರೂ ಕೂಡ ಆ ವ್ಯಕ್ತಿ ನಿಮಗೆ ಎಂಟರ್ಟೈನ್ ಮಾಡ್ತಾ ಇಲ್ಲ. ಆ ವ್ಯಕ್ತಿ ನಿಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಸಡನ್ನಾಗಿ ಚೇಂಜಸ್ ಆಗಿರೋದು ಅಥವಾ ಬೇರೆ ಒಂದು ಕಾಂಟ್ಯಾಕ್ಟ್ ಯಾವುದೋ ಸಿಕ್ಕಿರುವಂಥದ್ದು, ಆ ಹಾದಿಯಲ್ಲಿ ಆ ವ್ಯಕ್ತಿ ತುಂಬಾ ಮುಂದಕ್ಕೆ ಹೋಗ್ತಾ ಇರುವಂಥದ್ದು, ಇದು ಎಲ್ಲನೂ ಕೂಡ ನಾನು ನೋಡಬಹುದು. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ್ಯಕ್ಚುಲಾಗಿ ಇತ್ತೀಚೆಗೆ ಈ ಯುಗಾದಿ ಕಳೆದ ನಂತರದಲ್ಲಂತೂ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಬದಲಾವಣೆ ನೀವು ನೋಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿದೆ. ಬರೀ ಅವ್ರನ್ನ ಹೇಳೋದನ್ನು ಅವರು ಹೇಳೋದನ್ನು ಕೇಳಿಕೊಂಡು ಅವ್ರು ನಿಮ್ಮ ಬೆನ್ನ ಹಿಂದೆ ಕತ್ತಿ ಮಸಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಬೆನ್ನ ಹಿಂದೆ ನೋಡಿ ಕತ್ತಿ ಮಸಿಯುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಂದ ಏನಾದರೂ ನನಗೆ ಡಿಸ್ಟರ್ಬ್ ಆಗ್ಬೋದೇನೋ, ನಿನ್ನಿಂದ ನನಗೇನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದೇನೋ, ನೀನು ಕ್ರಿಯೇಟ್ ಮಾಡ್ಬೋದೇನೋ, ಇದೆಲ್ಲನೂ ಕೂಡ ಅನುಮಾನಗಳು ಕೂಡ ಆ ವ್ಯಕ್ತಿಗಿದೆ. ಬಟ್ ಆದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮದು ನಿಷ್ಕಲ್ಮಶವಾದ ಪ್ರೀತಿ ನೀವು ತೋರಿಸ್ತಾ ಇದ್ದೀರಿ. ಬಟ್ ಆ ವ್ಯಕ್ತಿ ನಿಮ್ಮಿಂದ ಯಾವ ರೀತಿ ದೂರ ಹೋಗಬೇಕು ಅನ್ನುವಂತಹ ಪ್ರಯತ್ನಗಳನ್ನ ಆ ವ್ಯಕ್ತಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಗೇನ್ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿದೆ. ನಾನು ಹೇಳಿದ್ನಲ್ಲ, ನಿಮ್ಮಿಬ್ಬರ ನಡುವೆ 3ನೇ ವ್ಯಕ್ತಿಗಳು ಬಂದಿದ್ದಾರೆ. ಸೊ ಹಾಗಾಗಿ ನಿಮ್ಮ ಸಂಬಂಧ ಬಹಳಷ್ಟು ನೋವು ಕೊಡ್ತಾ ಇದೆ ನಿಮಗೆ. ಬಹಳಷ್ಟು ಅವರು ಬೇರೆಯವ್ರ ಜೊತೆ ಕಾಂಟ್ಯಾಕ್ಟಲ್ಲಿರೋದೋ, ಬ್ಯುಸಿಯಾಗಿರೋದೋ, ಅಥವಾ ಅವ್ರನ್ನ ನೀವು ಒಂದು ಅಂದರೆ ಈ ಹಿಂದೆ ಇರುವ ವ್ಯಕ್ತಿಯ ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತಾ ಇರೋದು. ಸೊ ಇದನ್ನೆಲ್ಲನೂ ಕೂಡ ಬ್ರೇಕ್ ಮಾಡ್ತಿರೋದು 3ನೇ ವ್ಯಕ್ತಿಯ ಆ ಏನಿದೆ ಅಟ್ರಾಕ್ಷನ್ ಅಂತ ಹೇಳ್ಬೋದು, ಅಥವಾ ಇನ್ಫ್ಯಾಕ್ಚುಯೇಷನ್ ಅಂತ ಹೇಳ್ಬೋದು. ಅವರಿಬ್ಬರ ನಡುವೆ ಆ ಒಂದು ಕಾಂಟ್ಯಾಕ್ಟಿಂದ ನಿಮ್ಮ ಮನಸ್ಸು ಬಹಳಷ್ಟು ನೋವಾಗಿದೆ. ಸಡನ್ ಬದಲಾವಣೆ ಆಗೋದಕ್ಕೂ ಕೂಡ ಈ 3ನೇ ವ್ಯಕ್ತಿನೇ ಕಾರಣ ಅಂತಲೇ ನಾನು ಹೇಳ್ಬೋದು. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವೇನು ಮಾಡಬೇಕಾಗತ್ತೆ, ಈ ವ್ಯಕ್ತಿದೇ ಒಂದು ಯೋಚನೆ, ಈ ವ್ಯಕ್ತಿದೇ ಒಂದು ಗುಂಗು, ಈ ವ್ಯಕ್ತಿದೇ ಇವರು ಇಲ್ಲ ಅಂದರೆ ಪ್ರಪಂಚನೇ ಇಲ್ಲ ಅನ್ನುವ ರೀತಿಯಲ್ಲಿದೆ. ಬಟ್ ಅವರು ಈ ಹಿಂದೆ ಅದೇ ರೀತಿ ನಿಮಗೆ ಪ್ರೀತಿ, ಇವತ್ತೆಲ್ಲ ನಾಳೆ ಚೇಂಜ್ ಆಗ್ಬೋದು ಅನ್ನುವ ರೀತಿಯಲ್ಲಿ ನೀವು ಕಾಣ್ತಾನೆ ಇದ್ದೀರಿ. ಆ ವ್ಯಕ್ತಿಯ ವಿಚಾರವಾಗಿ ಅಷ್ಟು ಯೋಚನೆಗಳನ್ನು ನೀವು ಮಾಡ್ತಾನೆ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಲಾಂಗ್ ಡಿಸ್ಟೆನ್ಸ್, ಲವ್ ನೋಸ್ ನೋ ಡಿಸ್ಟೆನ್ಸ್. ಓಕೆ, ಇಟ್
ಟ್ರಾನ್ಸ್ಡ್ ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ನಿಮ್ಮಿಬ್ಬರ ನಡುವೆ ತುಂಬ ಈ ಹಿಂದೆ ನೋಡಿ ಕಂಟಿನ್ಯೂಟಿಯಾಗಿ ಕಾಲ್ಸ್ಗಳಿರ್ತಿತ್ತು, ನಿಮ್ಮ ಮೀಟ್ಗಳಿರ್ತಿತ್ತು, ಅಥವಾ ಎಷ್ಟೇ ದೂರ ಆಗಿದ್ರೂ ಕೂಡ ಬಹಳ ಹತ್ರ ಆಗಿದ್ದೀನಿ ಅನ್ನುವ ರೀತಿಯಲ್ಲಿ ಮಾತುಗಳಿರ್ತಿತ್ತು. ಬಟ್ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಅಂತರ, ಅಂದರೆ ಸುಮಾರು ಆಫ್ ಆ್ಯಂಡ್ ಡೌನ್ ಕಾಲ್ಸ್ಗಳಾಗ್ತಾ ಇದೆ. ನೀವಿಬ್ಬರು ಲಾಂಗ್ ಡಿಸ್ಟೆನ್ಸ್ನಲ್ಲಿದ್ದೀರಿ, ನಿಮ್ಮನ್ನು ಅವ್ರು ಭೇಟಿ ಆಗೋದಕ್ಕೆ ರೆಡಿ ಇಲ್ಲ. ಮಾತಾಡಿದ್ರು ಅಂದರೆ ಈ ವಾರದಲ್ಲಿ ಒಮ್ಮೆ ಮಾತಾಡಿದ್ರು ಅಥವಾ 2 ದಿನಕ್ಕೊಮ್ಮೆ ಮಾತಾಡಿದ್ರು ಕೂಡ ಬಹಳಷ್ಟು ನಿಮಗೆ ಮೋಸದ ರೀತಿಯಲ್ಲಿ ಇದು ಆಗ್ತಾ ಇದೆ. ಅಂದರೆ ನಿಮ್ಮ ಬ್ರೈನಿಗೆ ನೋಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಸಮಾಧಾನ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲ ನಾನು ಆ ರೀತಿ ಅಲ್ಲ, ಈ ರೀತಿ ಅಲ್ಲ, ನೀನು ಕೇಳಿದ ಸುಳ್ಳು, ನೋಡಿದ ಸುಳ್ಳು. ಈ ಕಡೆ ನಿಮಗೆ ಕನ್ಫ್ಯೂಷನ್ ಆಗಬೇಕು. ಆ ರೀತಿ ಆ ವ್ಯಕ್ತಿ ನಡ್ಕೊಳ್ತಾ ಇರೋದ್ರಿಂದ ನಿಮಗೆ ಬೇರೆ ಯಾರು ಏನೇ ಹೇಳಿದ್ರು ಕೂಡ ಕಣ್ಣಾರೆ ಅದನ್ನು ನೋಡಿದ್ರೂ ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ನಿಮ್ಮಿಬ್ಬರು ಮಧ್ಯದಲ್ಲಿ ಲಾಂಗ್ ಡಿಸ್ಟೆನ್ಸ್ ಆಗ್ತಾ ಇದೆ. ತುಂಬ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ಗಳಾಗ್ತಾ ಇರುವಂಥದ್ದು, ಅಥವಾ ಈ ಹಿಂದೆ ನೀವಿಬ್ಬರು ಭಾಳ ಮೀಟ್ ಆಗ್ತಾ ಇದ್ದಂಥದ್ದು, ಅಥವಾ ಅವ್ರು ಈಗ ಮೀಟ್ ಆಗದೆ ಇರುವಂಥದ್ದು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬೇರೆ ಒಬ್ಬ ವ್ಯಕ್ತಿಯನ್ನು ಆ ವ್ಯಕ್ತಿ ಮೀಟ್ ಆಗ್ತಾ ಇರುವಂಥದ್ದು, ಮಾತಾಡ್ತಾ ಇರುವಂಥದ್ದು. ಈ ರೀತಿ ಅವರ ಮೈಂಡು ಬಹಳಷ್ಟು ಡೈವರ್ಟ್ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅವ್ರು ನಿಮ್ಮಿಂದ ದೂರ ಆದ್ರೂ ನಿಮಗೆ ಪ್ರೆಸೆನ್ಸ್ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಬರ್ತಾರೆ ಅನ್ನುವಂತಹ ಹೋಪ್ಗಳನ್ನ ನೀವು ಇಟ್ಕೊಂಡಿದ್ದೀರಿ. ದಯವಿಟ್ಟು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವು ಈ ವ್ಯಕ್ತಿಯ ವಿಚಾರವಾಗಿ ಮೂವ್ ಆನ್ ಆಗಬೇಕಾಗತ್ತೆ. ಈ ಯುಗಾದಿ ಕಳೆದ ನಂತರದಲ್ಲಿ ಎಷ್ಟೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿದೆ, ಅವಕಾಶಗಳಿದೆ, ಕೆಲಸ ಇಲ್ಲದವ್ರಿಗೆ ಕೆಲಸನೂ ಇದೆ, ಹಾಗೆ ಭಾಳಷ್ಟು ಆಪರ್ಚುನಿಟೀಸ್ ಬರ್ತಾ ಇರೋದ್ರಿಂದ ನೀವು ಅದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಈ ವ್ಯಕ್ತಿ ಸುಮಾರು ನಿಮ್ಮ ಲೈಫ್ನ ಡ್ಯಾಮೇಜ್ ಮಾಡುವ ಸಾಧ್ಯತೆ ಇದೆ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೀವು ನಂಬಿದ ಸುಳ್ಳಾಗಿರ್ಬೋದು, ನೋಡಿದ ಸುಳ್ಳಾಗಿರ್ಬೋದು, ಈ ರೀತಿ ಮ್ಯಾನಿಪುಲೇಷನ್ ಮಾಡುವಂಥದ್ದು ನಿಮ್ಮ ಮೈಂಡನ್ನು, ನಿಮ್ಮ ಮನಸ್ಸನ್ನು ಹಿಪ್ನೋಟೈಸ್ ಮಾಡುವಂಥ ರೀತಿಯಲ್ಲಿ ನಾನು ನೋಡ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಇವ್ರನ್ನ ಒಂದು ಲಿಮಿಟಲ್ಲಿಡಿ, ಅಥವಾ ನೀವು ನಿಮ್ಮ ಲೈಫಲ್ಲಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ನೀವು ಚೂಸ್ ಮಾಡಬೇಕಾಗತ್ತೆ, ಒಳ್ಳೆ ವ್ಯಕ್ತಿಯನ್ನು ಚೂಸ್ ಮಾಡಬೇಕಾಗತ್ತೆ. ಈ ಥರದ್ದೊಂದು ರೆಡ್ ಫ್ಲ್ಯಾಗ್ ಅಥವಾ ಟಾಕ್ಸಿಕ್ ರಿಲೇಷನ್ಶಿಪ್ಗಳಿಗೆ ನೀವು ಅಟೆನ್ಷನ್ ಕೊಡಬೇಡಿ ದಯವಿಟ್ಟು ಅಂತ ಹೇಳಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ನೀವು ಬೇರೆ ಕಡೆ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಈ ವ್ಯಕ್ತಿ ಥರ್ಡ್ ಪಾರ್ಟಿ ಒಟ್ಟಿಗೆ ಇರೋದನ್ನು ಅದು ನಿಮಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಒಟ್ಟಿಗೆ ತುಂಬ ಸ್ಲ್ಯಾಂಟಾಗಿ ಇದ್ದಂಥವ್ರು ನೀವು, ಹಾಗೆ ತುಂಬ ಟ್ರಾನ್ಸ್ಪರೆಂಟಾಗಿಯೂ ಇದ್ದವರು. ಹಾಗಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಆ ವ್ಯಕ್ತಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಇವ್ರ ಜೀವನದಲ್ಲಿ ಇಷ್ಟು ಬೇಗ ಯಾರೋ ಬಂದ್ರ, ಅಥವಾ ನಿಮ್ಮ ಜೀವನದಲ್ಲಿ ಯಾರು ಇಲ್ಲದೆ ಇರುವ ಸಮಯದಲ್ಲಿ ಈ ವ್ಯಕ್ತಿ ಇದ್ದಾಗ, ಈ ವ್ಯಕ್ತಿ ಮಾತುಗಳಿದ್ದಾಗ, ಅಥವಾ ಈ ವ್ಯಕ್ತಿ ಇದ್ಬಿಡ್ತಾರೆ ಅಂತ ಉಡಾಫೆಯಲ್ಲಿದ್ದಾಗ ಸಡನ್ನಾಗಿ ಆ ವ್ಯಕ್ತಿಯ ಬದಲಾವಣೆಗಳಾಗಿರ್ಬೋದು, ಆ ವ್ಯಕ್ತಿಯ ಲೈಫಲ್ಲಿ ಯಾರೋ ಬಂದಿರೋದಾಗಿರ್ಬೋದು, ಅದನ್ನು ನೀವು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಇದೇ ನಿಮಗೆ ಮೇಜರ್ ಪ್ರಾಬ್ಲಮ್ ಅಂತ ಹೇಳಿ ತೋರಿಸ್ತಾ ಇದೆ. ಇದಕ್ಕೆ ಯೂನಿವರ್ಸ್ ಏನು ಮೆಸೇಜ್ ಕೊಡುತ್ತೆ ಅಂತ ನೋಡೋಣ. ಇದಕ್ಕೆ ಯೂನಿವರ್ಸ್ ಏನು ಮೆಸೇಜ್ ಕೊಡುತ್ತೆ ನಿಮ್ಮಿಬ್ಬರ ಸಂಬಂಧಕ್ಕೆ. ಓಕೆ, ಮರ್ಜ್ ವಿತ್ ದಿ ಲೈಟ್, ಮರ್ಜ್ ವಿತ್ ದಿ ಡಿವೈನ್ ಲೈಟ್ ಟು ಎಕ್ಸ್ಪೀರಿಯನ್ಸ್ ಯುನಿಟಿ ಆ್ಯಂಡ್ ಸ್ಪಿರಿಚುವಲ್ ಎಲಿವೇಶನ್. ದಿಸ್ ಕನೆಕ್ಷನ್ ಬ್ರಿಂಗ್ ಕ್ಲಿಯಾರಿಟಿ ಆ್ಯಂಡ್ ಗೈಡ್ಸ್ ಯು ಟುವರ್ಡ್ಸ್ ಯುವರ್ ಟ್ರೂ ಸೆಲ್ಫ್. ನೋಡಿ, ನೀವು ಟ್ರೂ ಆಗಿದ್ರಿ ಈ ವ್ಯಕ್ತಿ ಜೊತೆಗೆ, ನೀವು ಆ ವ್ಯಕ್ತಿಯನ್ನು ಬಹಳಷ್ಟು ನಂಬಿದ್ರಿ, ಆ ವ್ಯಕ್ತಿಯಿಂದ ನನಗೆ ಲೈಫ್ ಇದೆ ಅಂತ ಹೇಳಿ ಹೋಗಿದ್ರಿ, ಈಗಲೂ ಕೂಡ ವೇಟ್ ಮಾಡ್ತಿದ್ರಿ. ಬಟ್ ದಯವಿಟ್ಟು ಮರ್ಜ್ ಆಗಿ, ಈ ಪಾಸ್ಟ್ ಇದ್ದ ರೀತಿ ಅನ್ನೋದಕ್ಕಿಂತ ದಯವಿಟ್ಟು ಒಂದು ಸ್ವೈಪ್ ಆಗಿ, ಅಂದರೆ ನಿಮ್ಮ ಲೈಫಲ್ಲಿ ಇದಕ್ಕಿಂತ ಬ್ರೈಟ್ ಫ್ಯೂಚರ್ ಇದೆ ನನಗೆ, ಇದಕ್ಕಿಂತ ಒಳ್ಳೆ ಲೈಫ್ ಇದೆ ನನಗೆ ಅನ್ನುವಂತಹ ಒಂದಷ್ಟು ಅಫರ್ಮೇಷನ್ಸ್ಗಳೋ ಅಥವಾ ಯೂನಿವರ್ಸಿಗೆ ನೀವು ಕೇಳ್ಕೊಳ್ಳುವಂಥದ್ದು. ಯಾಕೆ ನೀವು ಇದೇ ವ್ಯಕ್ತಿಯನ್ನು, ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಇರುವಂಥದ್ದು ಇದನ್ನೇ ನೀವು ಆವರಿಸ್ಕೊಳ್ಳೋದಕ್ಕೆ ಹೋಗ್ತೀರಿ? ಇದಕ್ಕಿಂತ ಬ್ರೈಟ್ ಫ್ಯೂಚರ್ ಅಂದರೆ ನೀವು ಆ ಒಂದು ಡಿವೈನ್ ಕನೆಕ್ಷನ್ಗೆ ಮರ್ಜ್ ಆಗಬೇಕಾಗತ್ತೆ. ಅಥವಾ ನನಗೆ ಅಂತಲೇ ಭಗವಂತ ಏನೋ ಒಂದು ಸೃಷ್ಟಿಸ್ತಾ ಇದ್ದಾನೆ, ಯಾವುದೋ ಒಂದು ಸಂದರ್ಭಗಳನ್ನು, ಅದ್ಭುತವಾದಂತಹ ಸಂದರ್ಭಗಳನ್ನು ಸೃಷ್ಟಿಸ್ತಾ ಇದ್ದಾನೆ ಅನ್ನುವಂತಹ ನಂಬಿಕೆಗಳನ್ನು ನೀವು ಇಟ್ಕೊಳ್ಬೇಕಾಗತ್ತೆ ಅನ್ನುವಂತಹ ಸೂಚನೆ ಇಲ್ಲಿ ತೋರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ದಯವಿಟ್ಟು ಈ ವ್ಯಕ್ತಿಯನ್ನು ನಿಮಗೆ ಮರೆಯೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಅಂದರೆ ಆ ವ್ಯಕ್ತಿಯ ಲೈಫಲ್ಲಿ ಇನ್ನೊಬ್ಬರು ಬಂದಿರೋದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ.
ಅತಿಯಾದ ಓವರ್ ಪೊಸೆಸಿವ್ನೆಸ್ಸು, ಹಾಗೆ ಅವರು ನನ್ನ ಜೊತೆಗೆ ಈ ರೀತಿ ಹಿಂದೆ ಇದ್ರಲ್ವ, ಸಡನ್ನಾಗಿ ಅದು ಹೆಂಗೆ ಬದಲಾಗ್ತಾರೆ ಅನ್ನುವಂತಹ ಒಂದು ಶಾಕ್ನಲ್ಲಿ ನೀವಿದ್ದೀರಿ. ಸೊ ಹಾಗಾಗಿ ಆ ವ್ಯಕ್ತಿಯನ್ನು ನೀವು ಮರೆಯೋದಕ್ಕಾಗ್ತಾಯಿಲ್ಲ. ಬ್ರೈಟ್ ಫ್ಯೂಚರ್ ಇದೆ ನಿಮಗೆ, ನೀವು ಡಿವೈನ್ ಹತ್ರ, ನೀವು ಡಿವೈನ್ ಕನೆಕ್ಷನಲ್ಲಿ ಇದ್ದೀರಿ. ದಯವಿಟ್ಟು ಅದ್ರ ಬಗ್ಗೆ ಒಂದಷ್ಟು ನೀವು ನಿಮ್ಮನ್ನು ಸ್ವಚ್ಛತೆಯಿಂದ ಇಟ್ಕೊಳ್ಳುವಂಥದ್ದು, ಅಥವಾ ನಿಮಗೆ ಒಳ್ಳೆ ಪರ್ಫ್ಯೂಮ್ ಹಾಕ್ಕೊಳ್ಳುವಂಥದ್ದು, ಇದೆಲ್ಲ ಏನು ಮಾಡುತ್ತೆ, ನಿಮ್ಮ ಆರನ್ನು ಇದು ಮಾಡುತ್ತೆ, ಏನು ಒಂದು ಪ್ರೊಟೆಕ್ಷನಲ್ಲಿರುತ್ತೆ. ಸಾಕಷ್ಟು ಕ್ರಿಸ್ಟಲ್ಸ್ಗಳನ್ನ ತೋರಿಸಿದ್ದೀನಿ, ಅದರಲ್ಲೂ ಪೈರೇಟ್ ಮಿಕ್ಸ್ ಸಿಟ್ರಿನನ್ನು ತೋರಿಸಿದ್ದೀನಿ. ನಿಮ್ಮ ಜೀವನದಲ್ಲಿ ಆಪರ್ಚುನಿಟೀಸ್ ಬರೋದಕ್ಕೆ, ಹಾಗೆ ಪಾಸಿಟಿವ್ ವೈಬ್ಸ್ಗಳಿರೋದಕ್ಕೆ, ಪ್ರತಿದಿನ ಹಣ ನೋಡೋದಕ್ಕೆ. ಹಾಗೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಆಗಿರ್ಬೋದು, ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ ಆಗಿರ್ಬೋದು. ಸಂಬಂಧಗಳಲ್ಲಿ ಪದೇ ಪದೇ ನೋವುಗಳನ್ನೇನಾದರೂ ತಿಂತಾ ಇದ್ದರೆ ದಯವಿಟ್ಟು ಆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ಗಳನ್ನು ನೀವು ಧರಿಸ್ಕೊಳ್ಬೇಕಾಗತ್ತೆ. ಅಥವಾ ಬರೀ ರೋಸ್ ಕ್ವಾರ್ಟ್ಸ್ ಧರಿಸ್ಕೊಂಡ್ರೂ ಕೂಡ ನಿಮ್ಮನ್ನು ಇನ್ನು ಫ್ಯೂಚರಲ್ಲಿ ಯಾರೂ ಕೂಡ ಬಿಟ್ಟು ಮುಂದಕ್ಕೆ ಹೋಗುವಂಥದ್ದು ಅಥವಾ ಇಗ್ನೋರ್ ಮಾಡುವಂಥದ್ದು, ನಿಮ್ಮ ಮನಸ್ಸಿಗೆ ಹರ್ಟ್ ಆಗುವ ರೀತಿಯ ಪರ್ಸನ್ಸ್ಗಳು ಬರದೆ ಪರ್ಮನೆಂಟಾಗಿ ನಿಮ್ಮ ಲೈಫಲ್ಲಿ ಇರುವಂತಹ ವ್ಯಕ್ತಿಗಳು ಬರುವ ಸಾಧ್ಯತೆ ಇದೆ. ಸೊ ಅಥವಾ ನಿಮ್ಮ ಜೀವನದಲ್ಲಿ ನಾನು ಗಂಡ ಹೆಂಡತಿ ಯಾರೋ ನಮ್ಮಿಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ನೀವು ಆ ರೀತಿ ಆ ವ್ಯಕ್ತಿಗಳ ಹೆಸರು ಕೊಟ್ಟು ಅಥವಾ ನಿಮ್ಮಿಬ್ಬರ ಹೆಸರು ಕೊಟ್ಟು ನೀವು ಇದನ್ನು ಎನರ್ಜೈಸ್ ಮಾಡಿ ಕೂಡ ಹಾಕ್ಕೊಳ್ಬಹುದು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಬಹಳಷ್ಟು ಇಷ್ಟಪಡುವಂತಹ ವ್ಯಕ್ತಿ, ಅವರನ್ನು ಯಾಕೆ ಮರೆಯೋದಕ್ಕಾಗ್ತಾ ಇಲ್ಲ, ಅವರ ಪ್ರೆಸೆನ್ಸ್ ಈಗಲೂ ಕೂಡ ಕಾಡ್ತಾ ಇದೆ. ಅವರು ನಿಮ್ಮನ್ನು ಬಿಟ್ಟು ಮೂವ್ ಆನ್ ಆದರೂ ಕೂಡ ಆ ವ್ಯಕ್ತಿ ಬರ್ತಾರೆ ಅನ್ನುವಂತಹ ಹೋಪ್ಗಳು ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಏನು, ಅಥವಾ ಅವರ ಲೈಫಲ್ಲಿ ಏನು ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ ಎರಡನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡ್ತಾ ಇದ್ದೀನಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ನಿಮ್ಮನ್ನು ಕೂಡ ಅದೇ ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ ವ್ಯಕ್ತಿಯ ಲೈಫಲ್ಲಿ ಏನು ನಡೀತಾ ಇದೆ, ಓಕೆ, ಆ ವ್ಯಕ್ತಿಯಲ್ಲಿ ಯಾರೋ, ಆ ವ್ಯಕ್ತಿಯ ಜೀವನದಲ್ಲಿ ಯಾರೋ, ಓಕೆ, ಆ ವ್ಯಕ್ತಿಯ ಜೀವನದಲ್ಲಿ ಯಾರೋ ಹೊಸ ವ್ಯಕ್ತಿಯ ಪ್ರವೇಶ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಅದ್ರ ಕಡೆ ಅವರು ಎಂಜಾಯ್ ಮಾಡುವಂಥದ್ದು, ಹೊಸ ಎಮೋಷನ್ಸ್, ಹೊಸ ಫ್ರೆಂಡ್ ಸರ್ಕಲ್ಸ್ಗಳು ಅವ್ರನ್ನ ಬ್ಯುಸಿಯಾಗಿ ಇಡ್ತಾ ಇದೆ. ನಿಮ್ಮ ಬೆಲೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಆ ವ್ಯಕ್ತಿಗೆ ಆಗ್ತಾ ಇದೆ. ಇಲ್ಲಿ ಇನ್ನು ಕೆಲವು ಸಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲೇ ಆಗಿರಬಹುದು, ನಮ್ಮ ಲೈಫಲ್ಲೇ ಆಗಿರಬಹುದು, ಅವ್ರ ಲೈಫಲ್ಲೇ ಆಗಿರಬಹುದು, ಯಾರೋ ಒಬ್ಬ ಹೊಸ ವ್ಯಕ್ತಿ ಹೊಸ ಫ್ರೆಂಡ್ಶಿಪ್ಪೋ ಅಥವಾ ಹೊಸ ರೀತಿಯಲ್ಲಿ ಮಾತನಾಡ್ತಾ ಇರೋದು ಒಂದಷ್ಟು ದಿನಗಳ ಕಾಲ, ಒಂದಷ್ಟು ಸಮಯಗಳ ಕಾಲ ಅವ್ರಿಗೆ ಆ ಎನರ್ಜಿ, ಹೊಸ ಎನರ್ಜಿ ಏನಾಗಿರುತ್ತೆ, ಆ ವಾತಾವರಣನ ಖುಷಿಯಾಗಿ ಇಟ್ಟಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಅವ್ರು ಓಪನ್ ಅಪ್ ಆಗ್ತಿರ್ತಾರೋ, ಅಥವಾ ಇನ್ನು ಆಪೋಸಿಟ್ ಜೆಂಡರ್ ಜೊತೆಗೆ ಅವ್ರ ಅವರ ಫೀಲಿಂಗ್ಸ್ಗಳನ್ನ ಕೇಳ್ತಾ ಇರ್ತಾರೋ, ಅಥವಾ ಮತ್ತೊಂದು ಏನೋ ಒಂದು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆಗೆ ಮಾತಾಡುವಂಥದ್ದು, ಫ್ರೆಂಡ್ ಸರ್ಕಲ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಇಲ್ಲಿ ಈ ರೀತಿ ಎಲ್ಲ ಇರೋದ್ರಿಂದ ನಿಮ್ಮ ಮೈಂಡಿಗೆ ಒಂದಷ್ಟು ಅನುಮಾನಗಳು ಕಾಡಬಹುದು. ಇವ್ರು ನನ್ನ ಬಿಟ್ಟು ಹೋಗ್ತಾರೇನೋ, ಇದು ನಿಮ್ಗೆ ಏನಾಗ್ತಿದೆ ಗೊತ್ತಾ, ಈ ಚೈಲ್ಡ್ಹುಡ್ ಟ್ರಾಮಾನೋ, ಪಾಸ್ಟಲ್ಲಾದಂಥ ಟ್ರಾಮಾನೋ, ಅದನ್ನು ಇನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರುವಂಥದ್ದು, ಇದು ನನ್ನ ಬಿಟ್ಟು ಹೋಗುತ್ತೇನೋ, ಈ ವ್ಯಕ್ತಿ ನಮ್ಮಿಬ್ಬರ ಮಧ್ಯದಲ್ಲಿ ಬಂದು ನಮ್ಮನ್ನು ದೂರ ಮಾಡ್ತಾರೇನೋ, ಈ ರೀತಿಯಾಗಿ ಬಹಳಷ್ಟು ಗೊಂದಲಗಳನ್ನು ನೀವು ತಗೊಳ್ಳುವಂಥದ್ದು, ಬಹಳಷ್ಟು ಅವ್ರಿಗೆ ಅನುಮಾನಗಳನ್ನು ಮಾಡುವಂಥದ್ದು. ಇತ್ತೀಚೆಗೆ ಯಾವುದೋ ಅವರು ಬಹಳಷ್ಟು ಒಂದು ಎಮೋಷನ್ಸ್ ಇರುವಂತಹ ವ್ಯಕ್ತಿ, ಅವರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿಗಳಲ್ಲಾಗಿರಬಹುದು, ಅವ್ರ ಜೊತೆ ಅವ್ರ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಕಾಲ್ಸ್ಗಳನ್ನ ಇಗ್ನೋರ್ ಮಾಡುವಂಥದ್ದು. ಮನಸ್ಸಿಗೆ ತುಂಬ ಬೇಜಾರಾದಾಗ, ಯಾರೋ ನಮ್ಮ ವಿಚಾರಗಳನ್ನು ಕೇಳ್ತಾ ಇದ್ದಾರೆ ಅಂತ ಅಂದಾಗ ಬಹಳಷ್ಟು ಆ ಸಮಯದಲ್ಲಿ ಅವರಿಗೆ ಫೋನ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಈ ರೀತಿ ಗಮನಗಳಿರೋದಿಲ್ಲ. ಬಟ್ ಆದರೆ ಇಲ್ಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ನೀವು ಬಿಡ್ತಾ ಇಲ್ಲ. ಪದೇ ಪದೇ ಕಾಲ್ ಮಾಡುವಂಥದ್ದು, ಮನಸ್ಸಲ್ಲಿ ಬಹಳಷ್ಟು ವಿಚಾರಗಳನ್ನು ತುಂಬಿಟ್ಕೊಳ್ಳುವಂಥದ್ದು, ಅದು ಕ್ಲಾರಿಟಿನೇ ಇಲ್ಲ ನಿಮಗೆ. ಇಯರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಇಲ್ಲಿ, ಅದು ಕ್ಲಾರಿಟಿನೇ ಇಲ್ಲ. ನಿಮಗೆ ಕ್ಲಾರಿಟಿ ಇಲ್ಲ. ಇವ್ರು ನನ್ನಿಂದ ದೂರ ಹೋಗಿದಾರಾ, ಅವರಿಬ್ಬರ ನಡುವೆ ಆ ಥರ ಸಂಬಂಧ ಇದೆಯಾ, ಈ ಥರ ಸಂಬಂಧ ಇದೆಯಾ, ಊಹಾಪೋಹಗಳನ್ನ ನೀವು ಜಾಸ್ತಿ ಮಾಡ್ಕೊಳ್ತೀರಿ. ಆ ಜಾಸ್ತಿ ಮಾಡ್ಕೊಂಡು ಏನು ಮಾಡ್ತೀರಿ, ತುಂಬ ಮಿಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಶುರು ಆಗ್ತೀರಿ.
ಸೊ ಇಲ್ಲಿ ನಾನು ದಿ ಸ್ಟಾರ್ ಕಾರ್ಡ್ ನೋಡ್ತಾ ಇರೋದ್ರಿಂದ ಆದಷ್ಟು ಬೇಗ ನೀವಿಬ್ಬರು ಒಂದು ಟ್ರಾವೆಲಿಂಗ್ ಮಾಡ್ತೀರಿ ಅಂತಲೇ ತೋರಿಸ್ಬಹುದು. ಅವ್ರು ನಿಮ್ಮ ನೋ ಕಾಂಟ್ಯಾಕ್ಟ್, ಬಹುಶಃ ನಿಮ್ಮ ಅನುಮಾನಗಳಿಗೆ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿರಬಹುದು. ಬಟ್ ಆದರೆ ಆ ವ್ಯಕ್ತಿ ಮರಳಿ ಕನೆಕ್ಟ್ ಆಗ್ತಾರೆ ನಿಮ್ಮ ಜೊತೆಗೆ. ಒಂದಷ್ಟು ನೀವು ಅನುಮಾನ ಪಡೋದು ಅಥವಾ ನೀವಿರುವಂತಹ ರೀತಿಗಳು ಚೇಂಜ್ ಆದಾಗ, ಬದಲಾವಣೆಗಳು ಚೇಂಜ್ ಆದಾಗ, ಬಹುಶಃ ಅವ್ರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ಬೋದು. ಈಗ ನೀವು ಪದೇ ಪದೇ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಇನ್ನೊಬ್ರು ಕೈಯಲ್ಲಿ ಫೋನ್ ಮಾಡಿಸೋದು, ಬಹಳಷ್ಟು ಅದೇ ವ್ಯಕ್ತಿಯ ವಿಚಾರಗಳಲ್ಲಿ ಆ ವ್ಯಕ್ತಿ ನಿಮಗೆ ಕಾಲ್ ಮಾಡಿದ್ರು ಕೂಡ ಬರೀ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ವಿಚಾರಗಳನ್ನು ಕೆತ್ಕೋದಕ್ಕೆ ಹೋಗ್ತಾ ಇರ್ತೀರಿ. ನೀವು ಅಲ್ಲಿದ್ರಾ, ನೀವು ಇಲ್ಲಿದ್ರಾ, ನೀವು ನೆನ್ನೆ ಅಲ್ಲಿದ್ರಿ, ನೀವು ಇವತ್ತೆಲ್ಲಿದ್ರಿ, ನಿಮ್ಮ ಮನಸ್ಸಿಗೆ ನೆನಪಾಗ್ಲಿಲ್ವಾ? ಆ ವ್ಯಕ್ತಿಗೆ ಹೇಳೋದಕ್ಕೆ ಇಷ್ಟ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ಅದನ್ನು ಕೆದಕ್ತಾ ಹೋಗುವಂಥದ್ದು, ಅನುಮಾನಗಳು ಮಾಡ್ಕೊಂಡು ಹೋಗುವಂಥದ್ದು. ಭಾಳಷ್ಟು ಮನಸ್ಸಿನಲ್ಲಿ ಮೇಜರ್ ಥಿಂಗ್ ಏನು ಗೊತ್ತಾ, ಆ ವಿಚಾರವಾಗಿ, ಆ ವ್ಯಕ್ತಿ ಇರುವ ವಿಚಾರವಾಗಿ, ಆ ವ್ಯಕ್ತಿಯ ಮನಸ್ಥಿತಿ ವಿಚಾರವಾಗಿ ನಿಮಗೆ ಕನ್ಫರ್ಮೇಷನ್ನೇ ಇರೋದಿಲ್ಲ. ಸುಮಾರು ವಿಚಾರಗಳನ್ನು ನಿಮಗೆ ನೀವೇ ಮನಸ್ಸಿನಲ್ಲಿ ಇಟ್ಕೊಳ್ಳೋದು. ಆ ವ್ಯಕ್ತಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದಾಗೋ, ಅಥವಾ ಆ ವ್ಯಕ್ತಿ ನಿಮ್ಮನ್ನು ಸಿಕ್ಕಿದಾಗೋ, ಅಥವಾ ಫೋನಲ್ಲಿದ್ದಾಗೋ, ಅಥವಾ ವ್ಯಕ್ತಿ ಅವೈಲಬಲ್ ಇದ್ದು ಕೂಡಲೇ ಆ ವ್ಯಕ್ತಿಗೆ ಕಿರಿಕಿರಿ ಮಾಡುವಂಥದ್ದು ನೀವು ಮಾಡ್ತಾಯಿದ್ದೀರಿ. ಅಥವಾ ಒಂದು ರೀತಿ ನೀವಿರುವಂತಹ ರೀತಿಗೆ ಆ ವ್ಯಕ್ತಿ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಶುರು ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ನೀವಿಬ್ಬರು ಟ್ರಾವೆಲಿಂಗ್ ಕೂಡ ಮಾಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಅಗೇನ್ ನಿಮ್ಮಿಬ್ಬರು ಕಾಂಟ್ಯಾಕ್ಟ್ ಮರಳಿ ಬರುವಂತಹ ಸಾಧ್ಯತೆ ಇದೆ. ಅವ್ರಿಗೂ ಕೂಡ ನಿಮ್ಮನ್ನು ಭಾಳಷ್ಟು ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ನೀವು ಹೇಗೆ ನಾವಿಬ್ಬರು ದೂರ ಆಗಿದ್ದೀವಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನು, ನಾವಿಬ್ಬರು ಮತ್ತೆ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ, ನಾವಿಬ್ಬರು ಮತ್ತೆ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರೇ ಆ್ಯಕ್ಷನ್ ತೊಗೊಳ್ತಾರೆ. ಅವರು ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಅಂತ ಮನಸ್ಸು ಬರುವಂಥ ಸಾಧ್ಯತೆ ಇದೆ, ಕಾಲ್ ಮಾಡುವಂಥ ಮನಸ್ಸು ಬರುವಂಥ ಸಾಧ್ಯತೆ ಇದೆ. ನಿಮ್ಗೆ ಯಾವ ರೀತಿ ಎಮೋಷನ್ಸ್ಗಳಿದೆ ಆ ವ್ಯಕ್ತಿಗೂ ಕೂಡ ಅದೇ ರೀತಿ ಎಮೋಷನ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅವರು ಕೂಡ ನಿಮ್ಮನ್ನು ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ತೋರಿಸ್ಬೋದು. ನಾನು ಮೇಜರ್ ಕಾರ್ಡ್ಸ್ಗಳನ್ನ ನಾನು ನೋಡ್ತಾ ಇರೋದ್ರಿಂದ ಔಟ್ಕಮ್ ಆ ವ್ಯಕ್ತಿ ಸಡನ್ನಾಗಿ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಈಗ ಯಾವುದೋ ಒಂದು ಗುಂಗಲ್ಲಿದ್ದಾರೆ, ಇರಲಿ ಬಿಡಿ, ಅವ್ರಿಗೆ ನಿಮ್ಮ ಬಗ್ಗೆ ಗೊತ್ತಾಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ನೀವು ಪದೇ ಪದೇ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಇರಿಟೇಷನ್ ಮಾಡುವುದು, ಇದನ್ನೆಲ್ಲ ನೀವು ನಿಮ್ಮ ಎಮೋಷನ್ಸ್ನ ದಯವಿಟ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಆ ವ್ಯಕ್ತಿಯಾಗಿ ಆ ವ್ಯಕ್ತಿಯಿಂದನೇ ಮೆಸೇಜ್ ಬರುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿಯಲ್ಲಿ ನೀವು ಬಹಳಷ್ಟು ಬದಲಾವಣೆಗಳನ್ನು ನೋಡ್ಬೋದು. ಯಾವಾಗ ನೀವು ಮೌನವಾಗಿರ್ತೀರಿ, ಒಂದು ಸ್ಟ್ರಾಂಗ್ ಆಗಿ ನನ್ನ ಸಂಬಂಧಗಳು ಬಹಳಷ್ಟು ಚೆನ್ನಾಗಿದೆ, ಆ ಸಂಬಂಧ ಮತ್ತು ನಮ್ಮಿಬ್ಬರ ಸಂಬಂಧ ಮರಳಿ ಕನೆಕ್ಟ್ ಆಗುತ್ತೆ. ಈ ವ್ಯಕ್ತಿ ನನ್ನಿಂದ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮಿಬ್ಬರ ನಡುವೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲೋ ಅಥವಾ ನಿಮ್ಮ ಮನಸ್ಸಿನಲ್ಲಿ ಪ್ರತಿ ಬಾರಿ ಹೇಳ್ಕೊಳ್ಳಿ. ಯಾರು ಆ ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇಲ್ಲಿ ಏನು ಮಾಡ್ತೀರಿ, ನಿಮಗೆ ನೀವೇ ಅನುಮಾನಗಳು, ಅಥವಾ ಅವ್ರು ಯಾವುದೋ ಒಂದು ಎಂಜಾಯ್ ಮೂಮೆಂಟಲ್ಲಿದ್ದಾಗ ಅದನ್ನು ಕೆಡಿಸೋದಕ್ಕೆ ಅಂತ ಹೋಗೋದು, ಅಥವಾ ಅವರು ಯಾವಾಗಲೂ ನಿಮಗೇ ಅವೈಲಬಲ್ ಇರಬೇಕು ಅನ್ನೋವಂಥ ಸ್ವಾರ್ಥತನ ದಯವಿಟ್ಟು ತಲೆಯಿಂದ ತೆಗೆದು ಹಾಕಬೇಕಾಗತ್ತೆ. ಆಗ ನೀವು ಎಷ್ಟು ಸೈಲೆಂಟಾಗಿರ್ತೀರಿ, ಎಷ್ಟು ನೋ ಕಾಂಟ್ಯಾಕ್ಟಲ್ಲಿರ್ತೀರಿ, ಎಷ್ಟು ಅಂತರದಲ್ಲಿರ್ತೀರಿ, ಆ ವ್ಯಕ್ತಿನೇ ಅವ್ರಿಗೂ ಕೂಡ ಮನಸ್ಸಿದೆ. ಅವರು ಮನುಷ್ಯರಲ್ವಾ, ಅವ್ರಿಗೂ ಕೂಡ ಮನಸ್ಸಿದೆ. ಫ್ಲರ್ಟ್ ಮಾಡೋ ವ್ಯಕ್ತಿಗಳಾದರೆ ಮೊದಲನೇ ಕಾರ್ಡ್ನಲ್ಲೇ ಬಂದುಬಿಡ್ತಿತ್ತು. ಮೊದಲನೇ ಕಾರ್ಡ್ ಎಲ್ಲ ಯಾರು ಚೂಸ್ ಮಾಡ್ಕೊಂಡಿದ್ರಿ ಆ ರೀತಿ ಬರ್ತಾ ಇತ್ತು. ಸೊ ಇವರು ಫ್ಲರ್ಟ್ ಮಾಡೋ ವ್ಯಕ್ತಿಗಳಲ್ಲ. ಎಲ್ಲಿರ್ತಾರೋ, ಎಲ್ಲಿ ಕೂರ್ತಾರೋ ಅಲ್ಲಿ ಒಂದಷ್ಟು ಟೈಮ್ ಇನ್ವೆಸ್ಟ್ ಮಾಡಿಬಿಡ್ತಾರೆ. ನೀವು ಯಾವ ರೀತಿ ಚಡ್ಪಡಿಕೆಯಲ್ಲೇ ಇರ್ತೀರಿ, 24 ಗಂಟೆ ಬರೀ ಈ ವ್ಯಕ್ತಿ ಯೋಚನೆ, ಈ ವ್ಯಕ್ತಿ ಬಗ್ಗೆ ಕೇರು ಕನ್ಸರ್ನ್ ಮಾಡ್ತಿರ್ತೀರಿ. ಆ ವ್ಯಕ್ತಿ ಮೈಂಡ್ ಹಂಗಲ್ಲ. ಎಲ್ಲಿ ಅವ್ರಿಗೆ ಖುಷಿ ಸಿಗುತ್ತೆ ಅಲ್ಲಿರುವಂಥದ್ದು, ಎಲ್ಲಿ ಅವರಿಗೆ ಈ ಬಾಲ್ಯ ಫ್ರೆಂಡ್ಸ್ಗಳನ್ನ ಸಿಗುವಂಥದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಈ ರೀತಿ ಎಲ್ಲ ಇರಬೇಕು ಅನ್ನುವಂತಹ ಬಹಳಷ್ಟು ಆಸೆಯಲ್ಲಿರುವಂತಹ ವ್ಯಕ್ತಿ ಅವರು. ಸೊ ನೀವು ಎಷ್ಟು ಮೌನವಾಗಿರ್ತೀರಿ, ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಆ ವ್ಯಕ್ತಿ ಜೊತೆ ಜರ್ನಿ ಮಾಡ್ಬೋದು. ಒಂದಷ್ಟು ಟೈಮ್ ಕಳೀತಾ ಇದ್ದ ಹಾಗೆ ಆ ವ್ಯಕ್ತಿಯಿಂದನೇ ನಿಮಗೆ ಕಾಲ್ ಮೆಸೇಜ್ ಬರುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಡ್ರೀಮ್ ಬರ್ತಿದೆ. ಲುಕ್ ಟು ಯುವರ್ ಡ್ರೀಮ್ಸ್, ದೇ ಹೋಲ್ಡ್ ಆಲ್ ದಿ ಆನ್ಸರ್ ಯು ಸೀಕ್ ಅಂತ ಹೇಳಿ ಬರ್ತಿದೆ. 2 ಕಾರ್ಡ್ ಪಾಪಪ್ ಆಗಿದೆ. ಸೊ ವಿಂಡೋ ಬರ್ತಿದೆ, ಎ ನ್ಯೂ ಅಡ್ವೆಂಚರ್ ಇನ್ ಲವ್ ಈಸ್ ಕಮ್ಮಿಂಗ್, ಗೆಟ್ ರೆಡಿ ಅಂತ ಹೇಳಿ. ನಾನು ಹೇಳ್ದಲ್ಲ, ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನೋ, ಲೋ ಕಾಂಟ್ಯಾಕ್ಟ್ ಸಿಚುವೇಶನೋ, ಜಗಳಗಳಾಡಿ ಬ್ರೇಕಪ್ ಆಗಿರಬಹುದು ನಿಮ್ಮ ಮಧ್ಯದಲ್ಲಿ. ಒಂದಷ್ಟು ಸಮಯ ಹೋಗ್ತಾ ಇದೆ. ಸೊ ಈ ಸಮಯ ಹೋಗ್ತಾ ಇದ್ದ ಹಾಗೆ ನೀವು ನಿಮ್ಮ ಲೈಫಲ್ಲಿ ಆ ಪ್ರೀತಿ ಏನಿದೆಯಲ್ಲ, ಹೊಸ ಬದಲಾವಣೆ ತೊಗೊಂಡು ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಆ ವ್ಯಕ್ತಿ ಬಹಳಷ್ಟು ಬದಲಾವಣೆಯಿಂದ ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಡ್ರೀಮ್ಸ್ ಅಂತ ಬಂದಿರೋದ್ರಿಂದ
ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಎಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ ಫ್ಯೂಚರಲ್ಲಿ ಅವ್ರಿಗೆ ಪ್ರೀತಿಯಿಂದ ಕೇಳಿದಾಗ, ಯಾಕೆ ನನಗೆ ಆ ರೀತಿ ಮಾಡಿದ್ರಿ, ಯಾಕೆ ನನ್ನಿಂದ ಅಂತರಗಳನ್ನು ಪಡಿತಿದ್ರಿ, ಈ ರೀತಿ ಎಲ್ಲ ಪ್ರೀತಿಯಿಂದ ಕೇಳಿದಾಗ ಆ ವ್ಯಕ್ತಿಯಿಂದನೇ ಉತ್ತರ ಬರುವಂತಹ ಸಾಧ್ಯತೆ ಇದೆ. ನೀವು ಕನಸು ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರಾ, ಆ ವ್ಯಕ್ತಿಯಿಂದ ಕಾಂಟ್ಯಾಕ್ಟ್ ಬರುತ್ತಾ ಇಲ್ವಾ ಅಂತ ಹೇಳಿ ನೀವು ಕನಸು ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆ ವ್ಯಕ್ತಿ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಯೂನಿವರ್ಸಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಯೂನಿವರ್ಸಲ್ ಮೆಸೇಜ್ ಏನಾಗಿದೆ, ಪಾತ್ ಆಫ್ ಮಿರಾಕಲ್ಸ್ ಅಂತ ಹೇಳಿ ಬರ್ತಾ ಇದೆ. ನಾನು ಹೇಳ್ದಲ್ಲ, ಈ ಪಾಸ್ಟಲ್ಲಿ ಆ ವ್ಯಕ್ತಿ ದೂರ ಹೋಗಿದ್ದಾರೆ ಅಥವಾ ಆ ವ್ಯಕ್ತಿ ಯಾವುದು ಕ್ಲಾರಿಟಿ ಕೊಡ್ತಾ ಇಲ್ಲ, ಏನಿಲ್ಲ ಅಂತ ಹೇಳಿ. ಈಗ ನೀವು ಯಾವ ಹಾದಿಯಲ್ಲಿ, ದಿ ಸ್ಟಾರ್ ಕಾರ್ಡ್ ಇದೆ, ನೀವು ಯಾವ ಪಾತಲ್ಲಿದ್ದೀರಿ ಅಂತ ಹೇಳಿದ್ರೆ, ಯಾವ ದಾರಿಯಲ್ಲಿ ಹಾದಿಯಲ್ಲಿದ್ದೀರಿ ಅಂತ ಹೇಳಿದ್ರೆ ಒಂದಷ್ಟು ಮಿರಾಕಲ್ ಆಗುವ ಸಾಧ್ಯತೆ ಇದೆ. ಆ ವ್ಯಕ್ತಿಯಿಂದ ಕಾಲ್ ಮೆಸೇಜ್ ಬರುತ್ತೆ ಅನ್ನೋದೇ ನೀವು ಎಕ್ಸೆಪ್ಟ್ ಮಾಡಿರಲ್ಲ. ಹಾಗೆ ಆ ವ್ಯಕ್ತಿ ನಮ್ಮ ಲೈಫಿಗೆ ಮತ್ತೆ ಎಂಟ್ರಿ ಕೊಡ್ತಾರೆ ಅನ್ನೋದು ಕೂಡ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡಿರೋದಿಲ್ಲ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮಿರಾಕಲ್ ರೀತಿ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಯೂನಿವರ್ಸಿಂದನೂ ಕೂಡ ಅದೇ ಮೆಸೇಜ್ ಬಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗಳಿಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ. ಹಾಗೆ ನಿಮ್ಮ ಸಂಬಂಧಗಳಲ್ಲಿ ಯಾರಾದರೂ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದರೆ ದಯವಿಟ್ಟು ಕೋಡ್ ಕಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದರೂ ನೆಗೆಟಿವಿಟಿ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಕೋಡ್ ಕಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಯಾರಿಗೆಲ್ಲ ಶೀಲ್ಡ್ ಹಾಕಿಸ್ಕೊಳ್ಬೇಕು, ನನ್ನ ಜೀವನದಲ್ಲಿ ಯಾರು ನನ್ನನ್ನು ಟಚ್ ಮಾಡಬಾರ್ದು ಅಥವಾ ನೆಗೆಟಿವಿಟಿ ನನ್ನ ಹತ್ರಕ್ಕೆ ಬರಬಾರ್ದು ಅನ್ನೋದಾದರೆ ಝೂಮಲ್ಲಾದರೂ ಆಗಿರ್ಬೋದು ಅಥವಾ ವಿಡಿಯೋ ಕಾಲ್ ಮುಖಾಂತರವಾಗಿ ಶೀಲ್ಡ್ ಕೂಡ ಹಾಕುವಂಥದ್ದಾಗಿರುತ್ತೆ ಲಾಮಾ ಫೇರಾ ಮುಖಾಂತರದಲ್ಲಿ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.